ಅಬಕಾರಿ ನೀತಿ ಹಗರಣದಲ್ಲಿ ಇಡಿ ಕಸ್ಟಡಿಯಲ್ಲಿರುವಂತಹ ಕೇಜ್ರಿವಾಲ್ ಅವರು ಇವತ್ತು ಕೋರ್ಟ್ ಮುಂದೆ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಹಾಜರುಪಡಿಸುತ್ತಾರೆ. ಇವತ್ತು ಮತ್ತೆ ಇಡಿ ಕೆಲ ದಿನಗಳ ಕಾಲ ತನ್ನ ಸುಪರ್ದಿಗೆ ಕೇಳುವಂತಹ ಸಾಧ್ಯತೆ ಇದೆ. ದೆಹಲಿ ಅಬಕಾರಿ ಹಗರಣದಲ್ಲಿ ಇವತ್ತು ಸ್ಫೋಟಕ ಮಾಹಿತಿ ಬಹಿರಂಗಗೊಳ್ಳುತ್ತೆ. ಇಡಿ ಜೊತೆಗೆ ಸಿಬಿಐ ಸಹ ತನ್ನ ಸುಪರ್ದಿಗೆ ನೀಡೋದಕ್ಕೆ ಕೇಳುವಂತಹ ಸಾಧ್ಯತೆ ಇದೆ. ಇವತ್ತು ಕೋರ್ಟ್ ಮುಂದೆ ಕೇಜ್ರಿವಾಲ್ ಅವರನ್ನ ಹಾಜರುಪಡಿಸಲಾಗುತ್ತೆ. 8 ದಿನಗಳ ಅವಧಿ ಇವತ್ತಿಗೆ ಅಂತ್ಯಗೊಂಡಿದೆ. ಆದರೆ ಇನ್ನಷ್ಟು ವಿಚಾರಣೆ ನಡೆಸಬೇಕಾಗಿದೆ. ಹಾಗಾಗಿ ಇನ್ನಷ್ಟು ಸಮಯ ಕೇಜ್ರಿವಾಲ್ ಅವರನ್ನ ಕಸ್ಟಡಿಗೆ ಒಳಪಡಿಸಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಕೇಳುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಸಿಬಿಐ ಕೂಡ ತನ್ನ ಸುಪರ್ದಿಗೆ ಕೇಜ್ರಿವಾಲ್ ಅವರನ್ನ ಸ್ವಲ್ಪ ದಿನಗಳ ಕಾಲ ನೀಡುವಂತೆ ಕೇಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಬಕಾರಿ ನೀತಿ ಹಗರಣ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು. 9 ಬಾರಿ ಸಮನ್ಸ್ ಕೊಟ್ಟರು ಕೂಡ ಕೇಜ್ರಿವಾಲ್ ಅವರು ಆ ಸಮನ್ಸ್ಗಳಿಗೆ ಕ್ಯಾರೆ ಅನ್ನಲಿಲ್ಲ, ಹಾಜರಾಗಲಿಲ್ಲ ವಿಚಾರಣೆಗೆ. ಆದರೆ ಕೊನೆಗೂ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಆ ಅರೆಸ್ಟ್ ಆದ ನಂತರ ಆಮ್ ಆದ್ಮಿ ಪಕ್ಷದಿಂದ ಯಾವೆಲ್ಲ ಹೈಡ್ರಾಮಾಗಳು ಸೃಷ್ಟಿಯಾಯಿತು, ಪ್ರತಿಭಟನೆಗಳು ಆಯಿತು, ಘೋಷಣೆಗಳನ್ನ ಕೂಗಲಾಯಿತು, ಇದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೀವಿ. ಇನ್ನು ಕೇಜ್ರಿವಾಲ್ ಅವರು ಕಸ್ಟಡಿಯಲ್ಲಿ ಇದ್ಕೊಂಡೇ ಆಡಳಿತವನ್ನ ನಡೆಸೋದಕ್ಕೂ ಕೂಡ ಮುಂದಾದ್ರು, ಅದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟರು. ಆದರೆ ಅದ್ಯಾವುದು ಕೂಡ ಆ ಸಂದರ್ಭದಲ್ಲಿ ಫಲ ಕೊಡಲಿಲ್ಲ. ಆದರೆ ಇವತ್ತು ಅವರ 8 ದಿನಗಳ ಕಸ್ಟಡಿ ಅವಧಿ ಅಂತ್ಯಗೊಳ್ಳುತ್ತೆ. ಹಾಗಾಗಿ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಕೇಜ್ರಿವಾಲ್ ಮನೆಯಲ್ಲಿ ಬರೀ 73,000 ರೂಪಾಯಿ ಮಾತ್ರ ಸಿಕ್ಕಿದ್ದು, ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್ ಮನೆಯಲ್ಲಿ ಕೂಡ ಹಣ ಸಿಕ್ಕಿಲ್ಲ. 2 ವರ್ಷದಿಂದ ಇಡಿ ತನಿಖೆ ನಡೆಸಿದ್ರೂ ಕೂಡ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಕೇಜ್ರಿವಾಲ್ ಪತ್ನಿ ಸುನೀತಾ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಯ ಬಗ್ಗೆ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.